ಮೋಟ್ರ್ ಸ್ಟಾರ್ಟ್ ಮಾಡಿದ್ದೀವಿ. ಪವರ್ ಆನು 5 ಸೆಕೆಂಡ್ ಆಗಿದೆ. ಪವರ್ ಆನು ಇದೇ ಸ್ಟಾರ್ಟ್ರು. ಇವು ಹಳೆ ಸ್ಟಾರ್ಟ್ರ್ಗಳೆಲ್ಲ ತೆಗೆದು ಗಿಡ ಕಟ್ಟಿದ್ದೀವಿ. ಫೀಸ್ಗಳೆಲ್ಲ ತೆಗೆದು ಬಿಸಾಕಿದ್ದೀವಿ ಎಲ್ಲವು. ಆಟೋ ಗೀಟೋ ಎಲ್ಲ ಈ ನೋಡು. ಆಟೋ ಮೂರು ಸೆಕೆಂಡು, 2 ಸೆಕೆಂಡು, 1 ಸೆಕೆಂಡ್ ಆನ್ ಆಯ್ತು. ಈಗ ಆನ್ ಆಯಿತು. ಮೋಟ್ರ್ ಚಾಲೂ ಆಗಿದೆ. ಮೋಟ್ರ್ ಇಲ್ಲಿಗೆ ಚಾಲೂ ಆಗ್ತಾಯಿದೆ. ಈಗ ನಾವು ಪೇಸು ತೆಗಿತಾ ಇದ್ದೀವಿ. ಇಲ್ಲಿ ಕಂಟ್ರೋಲ್ ಪ್ಯಾನಲಿಗೆ ಡೈರೆಕ್ಟು ಏನಾರು ಒಂದು ಫೀಸ್ಗೆ ಸುಡ್ತು ಏನಾರು ಆಯ್ತಂದರೆ ಇಲ್ಲಿ ಆಟೋಮೆಟಿಕ್ಕಾಗಿ ಆಫ್ ಆಯ್ತು. ಇವಾಗ ನಾವು ಮತ್ತೆ ಪೇಸ್ ಹಾಕ್ತಾಯಿದ್ದೀವಿ. ಐಕಾನ್ ಕಂಟ್ರೋಲ್ ಪ್ಯಾನಲ್ ಸ್ಟಾರ್ಟ್ ಆಗುತ್ತೆ. ಮತ್ತು 7 ಸೆಕೆಂಡು, 5 ಸೆಕೆಂಡು, 3 ಸೆಕೆಂಡು, 2 ಸೆಕೆಂಡು ಕಂಟ್ರೋಲ್ ಮೋಡಿಗೆ ಬಂತು. ಈಗ ಆಟೋ ಆನಿಗೆ ಬರುತ್ತೆ. 9 ಸೆಕೆಂಡು, 7, 6, 5, 3, 2, 1 ಆಟೋ ಆನ್ ಆಯಿತು. ಮತ್ತು ಸೇಮ್ ಏನಿದೆಯಲ್ಲ ಕಂಟ್ರೋಲ್ ಚಾಲೂ ಆಯ್ತು. ಇವಾಗ ನಾವು ಕೇಬಲ್ ಕಡೆ ತಪ್ಪಿಸ್ತಾ ಇದ್ದೀವಿ. ಯಾವುದೇ ಫ್ಯೂಂಟ್ರಿ ಇಲ್ಲ, ಏನಿಲ್ಲ. ನಾವು ಕೇಬಲ್ ಕಡೆ ತಪ್ಪಿಸ್ತಾ ಇದ್ದೀವಿ. ಹಾಗೆ ನೋಡಿರಿ, ಇಲ್ಲಿ ಡಿಸ್ಪ್ಲೇಯಲ್ಲಿ ನಾವು ಕೇಬಲ್ ತಪ್ಪಿಸ್ತಾ ಇದ್ದೀವಿ. ಒಂದು ಲೈನು ಆಟೋಮೆಟಿಕ್ ಆಫ್ ಆಯ್ತು. ಈಗ ಇಲ್ಲಿ ನೋಡಿರಿ, ಇಲ್ಲಿ ತೋರಿಸ್ತಾ ಇದೆ ಏನು ಕಂಪ್ಲೇಂಟು, ಮೋಟ್ರ್ ಫಾಲ್ಟು. ಈ ಟೈಪ್ ಫೆಸಿಲಿಟಿ ಇದೆ. ಹಾಗೆ ನಾವು ಮತ್ತೆ ಆನ್ ಮಾಡ್ತಾಯಿದ್ದೀವಿ. ನಾವಿಲ್ಲಿ ಆಟೋ ಇದು ಆಫ್, ಇದು ಪವರ್ ಆಫು ಮತ್ತು ಪವರ್ ಆನು. ನಾವು ಮ್ಯಾನ್ಯಲ್ ಆಗಿ ಡೈರೆಕ್ಟ್ ಆನ್ ಮಾಡ್ತೀವಿ ಅಂದರೂ ಕೂಡ ಈ ಬಟನ್ ಒತ್ಬೋದು. ಸೆಕೆಂಡ್ ಬಟನು ಸೆಲೆಕ್ಟ್ ಇದೆ. 1 ಸೆಕೆಂಡು ತೋರಿಸ್ತೀನಿ ನಾನು.